ಹೊನ್ನಾವರ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಮೀಪದ ಪ್ರಿಯದರ್ಶಿನಿ ಪೆಟ್ರೋಲ್ ಬಂಕ್ನಿಂದ ಕೆಳಗಿನ ಪಾಳ್ಯದ ಸುತ್ತಮುತ್ತಲಿನ 7 ಮನೆಗಳ ಬಾವಿ ನೀರು ಪೆಟ್ರೋಲ್ ಮತ್ತು ಡೀಸೆಲ್ ವಾಸನೆ ಬರುವ ಜೊತೆಗೆ ಬಣ್ಣವೂ ಕೂಡ ಬದಲಾಗಿದೆ ಎಂದು ಸಾರ್ವಜನಿಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹೊನ್ನಾವರ ಪಟ್ಟಣದ ಪ್ರಿಯದರ್ಶಿನಿ ಪೆಟ್ರೋಲ್ ಬಂಕ್ ಅನ್ನ ಕಳೆದ ಕೆಲವು ದಿನಗಳಿಂದ ನಿರ್ವಹಣೆ ಮಾಡುತ್ತಿದ್ದು, ಅಂದಿನಿಂದ ಕೆಳಗಿನ ಪಾಳ್ಯದ 7ಕ್ಕೂ ಅಧಿಕ ಮನೆಯ ಬಾವಿಯ ನೀರು ಪೆಟ್ರೋಲ್ ಮತ್ತು ಡೀಸೆಲ್ ವಾಸನೆ ಬರುತ್ತಲ್ಲದೆ ಬಣ್ಣವೂ ಕೂಡ ಬೇರೆಯಾಗಿದೆ. ನಮಗೆ ಬಳಸಲು ಕುಡಿಯಲು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಸಹ ಇರದೇ ಇರುವುದರಿಂದ ಇದರಿಂದ ಸಮಸ್ಯೆ ಉಂಟಾಗಿದೆ. ಕೆಲ ದಿನಗಳ ಹಿಂದೆ ಘಟನೆಯ ಕುರಿತು ಬಂಕ್ನ ಮಾಲಕರ ಗಮನಕ್ಕೆ ತಂದಾಗ ಒಮ್ಮೆ ಬಾವಿಯನ್ನ ಸ್ವಚ್ಛಗೊಳಿಸಿಕೊಟ್ಟಿದ್ರು, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ನಂತರ 1 ವಾರದ ಸಮಯಾವಕಾಶ ಪಡೆದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕುಡಿಯುವ ನೀರಿನ ಜೊತೆಗೆ ದಿನನಿತ್ಯದ ಪೂರೈಕೆಗೆ ಬಾವಿ ನೀರನ್ನ ಬಳಸುತ್ತಿದ್ದು, ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಬದಲಿ ವ್ಯವಸ್ಥೆ ಮಾಡಿಕೊಡುವ ಮೂಲಕ ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಕೆಳಗಿನ ಪಾಳ್ಯದ ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ನಾವು ಈಗ ಏನಿಲ್ಲ ಅಂದ್ರೆ ಒಂದು 25 ದಿವಸ ಆಯ್ತು ಈ ಥರ ಪ್ರಾಬ್ಲಮ್ ಆಗಿ. ಅವ್ರಿಗೆ ಇನ್ಫಾರ್ಮ್ ಕೊಟ್ಟಿದ್ದೆ, ಆದರೂ ಅವರು ಇನ್ನೂ ತನಕ ಇದು ಮಾಡಲಿ. ಕಲರ್ ಚೇಂಜ್ ಆಗ್ತದೆ 4 ದಿವಸದ ನಂತರ. ಈ ಟೈಪ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಕಲರ್ ಬಾವಿ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ನೀರಂತೂ ಕುಡಿಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಏಜ್ ಆದವರು ನೀರು ತರಲಿಕ್ಕೆ ಆಗ್ತಾ ಇಲ್ಲ. ಪ್ರಥಮೆಸ್ತ ಅಂತ ಕೆಳಗಿನ ಪಾಳ್ಯ ನಮ್ಮ ಮನೆ. ತುಂಬ ವರ್ಷದಿಂದ ನಮ್ಮ ಫ್ಯಾಮಿಲಿಯವರೆಲ್ಲ ಒಂದೇ ಬಾವಿ ನೀರು ಕುಡಿತಾ ಇದ್ವಿ. ಆದರೆ ಬರ್ತಾ ಈಗ ಒಂದು 15 ದಿನದಿಂದ ಬಾವಿ ಒಳಗಡೆ ಡೀಸೆಲ್ ಮತ್ತು ಪೆಟ್ರೋಲ್ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕಲರ್ ಅಂದರೆ ತೆಗೆಯುವಾಗ ಕ್ಲಿಯರ್ ಇರುತ್ತೆ ನೀರು, ತೆಗೆದ ಮೇಲೆ ಒಂದು ಸ್ವಲ್ಪ ಹೊತ್ತಿಟ್ಟ ಮೇಲೆ ಈ ಥರ ಕಲರ್ ಬರುತ್ತೆ. ಈ ಥರ ಬ್ಲ್ಯಾಕ್ ಆಗಿ ಮತ್ತು ರೆಡ್ ಆಗಿ ಕಲರ್ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಸ್ಮೆಲ್ ನಾವು ನೋಡಿದಾಗ ಪೆಟ್ರೋಲ್ ಸ್ಮೆಲ್ ಬರ್ತಾಯಿತ್ತು. ಅದೇ ಟೈಮಲ್ಲಿ ನಮ್ಮ ಮನೆ ಮೇಲ್ಗಡೆ ಇರುವಂಥ ಒಂದು ಪೆಟ್ರೋಲ್ ಬಂಕ್ ರಿಪೇರಿ ನಡೀತಾ ಇದೆ. ಆ ರಿಪೇರಿ ಟೈಮಲ್ಲಿ ಅವರೇನೋ ಡಂಪ್ ಮಾಡಿದಾರೋ ಏನೋ ಮಾಡಿದಾರೋ ಅದರಿಂದನೇ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಮ್ಗೆ ಅನಿಸುತ್ತೆ. ಎಷ್ಟು ಬಾವಿಗೆ ಇದಾಗಿದೆ? ಹೆಚ್ಚಾಗಿ ಇಲ್ಲಿ ಸರೌಂಡಿಂಗ್ ಅಲ್ಲಿ ಒಂದು 7ರಿಂದ 10 ಬಾವಿ ಈ ತರ ಪ್ರಾಬ್ಲಮ್ ಆಗಿದೆ. ಕುಡಿಯೋ ನೀರಿನ ತುಂಬಾ ಸಮಸ್ಯೆ ಆಗಿದೆ. ತುಂಬಾ ಎಲ್ಲ ಏಜ್ ಆದವರೇ ಇದ್ದಾರೆ. ನೀರೆಲ್ಲ ಎತ್ಕೊಂಡು ಬಂದೆಲ್ಲ ತಂದು ಕುಡಿಯೋದು ತುಂಬಾ ಕಷ್ಟ ಆಗಿದೆ. ನೋಡಿ, ನೀವು ಸ್ಮೆಲ್ ತಗೊಳ್ಳಿದ್ರಿ. ಹೌದಾ? ಫುಲ್ ಪೆಟ್ರೋಲ್ ಸ್ಮೆಲ್. ಫುಲ್ ಪೆಟ್ರೋಲ್ ಡೀಸೆಲ್ ಎಲ್ಲ ಮಿಕ್ಸ್ ನೋಡಿ. ಅವ್ರ ಬಾಟಲ್ ನೋಡಿ, ಅವ್ರ ಬಾವಿ ಇದು. ಇದು ನೀನೇ ತೆಗೆದಿದ್ದು. ಕಲರ್ ಚೇಂಜ್ ಆಗತ್ತೆ. ಇವತ್ತು ಫಸ್ಟ್ ತೆಗೆದಾಗ ಫುಲ್ ಕ್ಲಿಯರ್ ಇರುತ್ತೆ ನೀರು. ಆಮೇಲೆ 1-2-3 ದಿನ ಈ ಕಲರ್ ಚೇಂಜ್ ಆಗುತ್ತೆ. ಈ ತರ ಕಲರ್ ಆಗುತ್ತೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.